ಒಂದು ಕಾಲದಲ್ಲಿ ದಿನಕ್ಕೊಂದು ನರಬಲಿ ಕೇಳ್ತಿದ್ದ ಉಗ್ರದೇವಿ ಇವಳು. ಆದರೆ ಈಗ ತನ್ನ ಮಕ್ಕಳನ್ನೇ ಕಾಯುವ ಶಾಂತರೂಪಿಣಿ. ಇವರೇ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಮುಳುಕಟ್ಟೆ ಕ್ಷೇತ್ರದಲ್ಲಿ ನೆಲೆಸಿರುವ ತಾಯಿ ಮುಳುಕಟ್ಟಮ್ಮ. ಚಾಮುಂಡೇಶ್ವರಿಯ ಅಕ್ಕ ಎಂದೇ ಕರೆಯಲ್ಪಡುವ ಈ ದೇವಿಯ ರೋಚಕ ಕತೆ ಕೇಳಿದ್ರೆ ಮೈ ನಡುಗುತ್ತೆ. ಅಮ್ಮನ ಮೂಲ ಸ್ಥಾನ ಮೈಸೂರಿನ ಹುಮ್ಮತ್ತೂರು. ಒಮ್ಮೆ 5 ಜನ ಅಕ್ಕ ತಂಗಿಯರ ಜೊತೆ ಹೋಗುವಾಗ ತಾಯಿಗೆ ವಿಪರೀತ ಬಾಯಾರಿಕೆ ಆಯಿತು. ಆಗ ಜಾತಿ ಭೇದ ಮರೆತು ಕೆಳವರ್ಗದವರ ಮನೆಯಲ್ಲಿ ನೀರು ಕುಡಿದಳು. ಇದನ್ನು ಸಹಿಸದ ಅಕ್ಕ ತಂಗಿಯರು ನೀನು ಜಾತಿ ಕೆಡಿಸಿಕೊಂಡೆ ಅಂತ ಅವಳನ್ನ ಮುಳ್ಳಿನ ಮೇಲೆ ತಳ್ಳಿಬಿಟ್ಟು ಹೋದ್ರು. ಆಗ ತಾಯಿ ಹೇಳಿದ್ದೊಂದೇ ಮಾತು, ನನಗೆ ಯಾವ ಜಾತಿಯೂ ಇಲ್ಲ, ಎಲ್ಲರೂ ನನ್ನ ಮಕ್ಕಳೇ. ಆ ಮುಳ್ಳಿನ ಮೇಲೆಯೇ ಕುಳಿತು ತಪಸ್ಸು ಮಾಡಿದ್ದಕ್ಕೆ ಇವಳು ಮುಳುಕಟ್ಟಮ್ಮ ಆದಳು. ಆ ಮುಳ್ಳಿನ ಮೇಲಿನ ತಪಸ್ಸಿನಿಂದ ಅವಳ ಶಕ್ತಿ ಎಷ್ಟಾಯ್ತು ಅಂದ್ರೆ ಅವಳು ರಣಚಂಡಿಯಾಗಿ ಬದಲಾದಳು. ಅವಳ ಉಗ್ರ ಕೋಪ ನೋಡಿ ದೇವತೆಗಳೇ ಬೆದರಿದರು. ಅವಳ ಕೋಪ ತಣಿಸಲು ದಿನಕ್ಕೊಂದು ಬಲಿ ಕೊಡಬೇಕಾಯ್ತು. ಇದಕ್ಕೆ ಹೆದರಿ ಜನ ಊರು ಬಿಟ್ಟು ಓಡುವಾಗ ತಾಯಿ ಮನಸ್ಸು ಕರಗಿತು. ತನ್ನ ಮಕ್ಕಳನ್ನು ಬಿಟ್ಟಿರಲಾರದೆ ಶಾಂತರೂಪಿಯಾಗಿ ಒಂದು ಗುಂಡು ಕಲ್ಲಿನ ರೂಪದಲ್ಲಿ ಉರುಳಿಕೊಂಡು ಬಂದು ಭಕ್ತರ ಹಿಂದೆಯೇ ಮುಳುಕಟ್ಟೆಗೆ ಬಂದು ನೆಲೆಸಿದಳು. ಇಂದಿಗೂ ಈ ದೇವಿಯ ಮುಂದೆ ಎಂಥದ್ದೇ ಮಾಟ ಮಂತ್ರ, ಪಿಶಾಚಿ ಬಾಧೆಗಳಿದ್ದರೂ ಕ್ಷಣಾರ್ಧದಲ್ಲಿ ಮಾಯವಾಗುತ್ತೆ. ಜಾತಿ ಭೇದವಿಲ್ಲದೆ ಎಲ್ಲರನ್ನೂ ಪೊರೆಯುವ ಈ ಮಂಡ್ಯದ ತಾಯಿಗೆ ಒಂದು ಲೈಕ್ ಕೊಡಿ, ಫಾಲೋ ಮಾಡಿ.